ಯಾವ ರೀತಿ ಸಂಬಳ ಜಾಸ್ತಿ ಆಗಿದೆ ಅನ್ನೋದ್ರ ಜೊತೆಗೆ ಈ ಮನೆ ಭತ್ಯೆ ಇದೆಯಲ್ಲ 1,20,000 ಕೊಡ್ತಾಯಿದ್ರು 2 ಲಕ್ಷ ಆಗಿದೆ. ಆಮೇಲೆ ಮಾಜಿ ಶಾಸಕರಿಗೆ ಕೊಡ್ತಾ ಇದ್ದ ಪಿಂಚಣಿ ಅದು ಜಾಸ್ತಿ ಆಗಿದೆ. ಆಮೇಲೆ ನಿಮ್ಮ ಮನೆಯಲ್ಲಿ ಬಂದವರಿಗೆ ಅತಿಥಿಗಳಿಗೆ ಉಪಹಾರ ಅದೆಲ್ಲ ಕೊಡೋದಕ್ಕೆ ಅದು ಜಾಸ್ತಿ ಎಲ್ಲ ಜಾಸ್ತಿ ಆಗಿದೆ. ಡಬಲ್ ಈಗ ಜಸ್ಟ್ ಸಂಬಳಕ್ಕೆ ಬರ್ತೀನಿ ಅಷ್ಟೇ ಎಷ್ಟು ಪರ್ಸೆಂಟ್ ಹೈಕ್ ಆಗಿದೆ ಅಂತೇಳಿ. ಇಂದಿನ ಸಂಬಳ 75,000 ರೂಪಾಯಿ ಇತ್ತು ಮುಖ್ಯಮಂತ್ರಿಗಳಿಗೆ. ಎಲ್ಲ ಫೆಸಿಲಿಟೀಸ್ ಎಲ್ಲ ಬಿಟ್ಟು ಅದು ಬೇರೆ 100% ಹೈಕ್ 1,50,000 ರೂಪಾಯಿ. ನೆಕ್ಸ್ಟು 60,000 ಸಚಿವರಿಗಿತ್ತು 1,25,000 ರೂಪಾಯಿ ಮಾಡಿದರೆ 108% ಆ್ಯಂಬುಲೆನ್ಸ್ ನಂಬರ್ ನೋಡಿ. 40,000 ಶಾಸಕ MLCಗಳಿಗಿತ್ತು ಅದು 80,000 ಆಗಿದೆ 100% ಹೈಕ್. 50,000 ಚೀಫ್ ವಿಪ್ ಅವರಿಗಿತ್ತು ಅದು 70,000 ಆಗಿದೆ 40% ಹೈಕ್ ಆಗಿದೆ. 60,000 ವಿಪಕ್ಷ ನಾಯಕರಿಗಿತ್ತು ಅದು 80,000 ಆಗಿದೆ. ವಿಪಕ್ಷ ನಾಯಕರು ಸಿಕ್ಕಿದ್ದು ಯಾಕೆ ಮಾತಾಡ್ತಾರೆ? ಇನ್ನು ಸ್ಪೀಕರ್ ಅವರಿಗೆ 75,000 ಇತ್ತು 1,25,000 66.7% ಹೈಕ್ ಆಗಿದೆ. ಡೆಪ್ಯೂಟಿ ಸ್ಪೀಕರ್ ಅವರಿಗೆ 60,000 ಸಂಬಳ ಇತ್ತು 80% ಆಗಿದೆ 33.3 ಹೈಕು. ಇದೊಂದು ಸಣ್ಣ ವಿಚಾರ ಅಷ್ಟೇ. ಸಾಧಾರಣವಾಗಿ ಅವರಿಗೆ ಒಂದು ಸಿಟ್ಟಿಂಗ್ ಬಂದರೆ ಈಗ 2,500 ರೂಪಾಯಿ ಸಿಗುತ್ತೆ. ಸದನಕ್ಕೆ ಬಂದರೆ ಪೆಟ್ರೋಲ್ ಡೀಸೆಲ್ ಅದೆಲ್ಲ ಡಬಲ್ ಆಗಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಮತ್ತೊಂದು ಕಡೆ ಹೇಳ್ತಾರೆ ಏನು ಖಜಾನೆ ಖಾಲಿಯಾಗಿದೆ. ಇದೇ ವಿಪಕ್ಷಗಳು ಆರೋಪ ಮಾಡ್ತವೆ. ತನ್ನಕ್ಕೆ ಬಂದಾಗ ಸೈಲೆಂಟ್ ಆಗಿದ್ದ. ಆಡಳಿತ ಪಕ್ಷಕ್ಕೂ ಇದೆ ಮುಂದಕ್ಕೆ ಬನ್ನಿ. ಯಾವ ರೀತಿ ಸಂಬಳ ಜಾಸ್ತಿ ಆಗಿದೆ ಅನ್ನೋದ್ರ ಜೊತೆಗೆ ಈ ಮನೆ ಭತ್ಯೆ ಇದೆಯಲ್ಲ 1,20,000 ಕೊಡ್ತಾಯಿದ್ರು 2 ಲಕ್ಷ ಆಗಿದೆ. ಆಮೇಲೆ ಮಾಜಿ ಶಾಸಕರಿಗೆ ಕೊಡ್ತಾ ಇದ್ದ ಪಿಂಚಣಿ ಅದು ಜಾಸ್ತಿ ಆಗಿದೆ. ಆಮೇಲೆ ನಿಮ್ಮ ಮನೆಯಲ್ಲಿ ಬಂದವರಿಗೆ ಅತಿಥಿಗಳಿಗೆ ಉಪಹಾರ ಅದೆಲ್ಲ ಕೊಡೋದಕ್ಕೆ ಅದು ಜಾಸ್ತಿ ಎಲ್ಲ ಜಾಸ್ತಿ ಆಗಿದೆ. ಡಬಲ್ ಈಗ ಜಸ್ಟ್ ಸಂಬಳಕ್ಕೆ ಬರ್ತೀನಿ ಅಷ್ಟೇ ಎಷ್ಟು ಪರ್ಸೆಂಟ್ ಹೈಕ್ ಆಗಿದೆ ಅಂತೇಳಿ. ಇಂದಿನ ಸಂಬಳ 75,000 ರೂಪಾಯಿ ಇತ್ತು ಮುಖ್ಯಮಂತ್ರಿಗಳಿಗೆ. ಎಲ್ಲ ಫೆಸಿಲಿಟೀಸ್ ಎಲ್ಲ ಬಿಟ್ಟು ಅದು ಬೇರೆ 100% ಹೈಕ್ 1,50,000 ರೂಪಾಯಿ. ನೆಕ್ಸ್ಟು 60,000 ಸಚಿವರಿಗಿತ್ತು 1,25,000 ರೂಪಾಯಿ ಮಾಡಿದರೆ 108% ಆ್ಯಂಬುಲೆನ್ಸ್ ನಂಬರ್ ನೋಡಿ. 40,000 ಶಾಸಕ MLCಗಳಿಗಿತ್ತು ಅದು 80,000 ಆಗಿದೆ 100% ಹೈಕ್. 50,000 ಚೀಫ್ ವಿಪ್ ಅವರಿಗಿತ್ತು ಅದು 70,000 ಆಗಿದೆ 40% ಹೈಕ್ ಆಗಿದೆ. 60,000 ವಿಪಕ್ಷ ನಾಯಕರಿಗಿತ್ತು ಅದು 80,000 ಆಗಿದೆ. ವಿಪಕ್ಷ ನಾಯಕರು ಸಿಕ್ಕಿದ್ದು ಯಾಕೆ ಮಾತಾಡ್ತಾರೆ? ಇನ್ನು ಸ್ಪೀಕರ್ ಅವರಿಗೆ 75,000 ಇತ್ತು 1,25,000 66.7% ಹೈಕ್ ಆಗಿದೆ. ಡೆಪ್ಯೂಟಿ ಸ್ಪೀಕರ್ ಅವರಿಗೆ 60,000 ಸಂಬಳ ಇತ್ತು 80% ಆಗಿದೆ 33.3 ಹೈಕು. ಇದೊಂದು ಸಣ್ಣ ವಿಚಾರ ಅಷ್ಟೇ. ಸಾಧಾರಣವಾಗಿ ಅವರಿಗೆ ಒಂದು ಸಿಟ್ಟಿಂಗ್ ಬಂದರೆ ಈಗ 2,500 ರೂಪಾಯಿ ಸಿಗುತ್ತೆ. ಸದನಕ್ಕೆ ಬಂದರೆ ಪೆಟ್ರೋಲ್ ಡೀಸೆಲ್ ಅದೆಲ್ಲ ಡಬಲ್ ಆಗಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಮತ್ತೊಂದು ಕಡೆ ಹೇಳ್ತಾರೆ ಏನು ಖಜಾನೆ ಖಾಲಿಯಾಗಿದೆ. ಇದೇ ವಿಪಕ್ಷಗಳು ಆರೋಪ ಮಾಡ್ತವೆ. ತನ್ನಕ್ಕೆ ಬಂದಾಗ ಸೈಲೆಂಟ್ ಆಗಿದ್ದ. ಆಡಳಿತ ಪಕ್ಷಕ್ಕೂ ಇದೆ ಮುಂದಕ್ಕೆ ಬನ್ನಿ. ಯಾವ ರೀತಿ ಸಂಬಳ ಜಾಸ್ತಿ ಆಗಿದೆ ಅನ್ನೋದ್ರ ಜೊತೆಗೆ ಈ ಮನೆ ಭತ್ಯೆ ಇದೆಯಲ್ಲ 1,20,000 ಕೊಡ್ತಾಯಿದ್ರು 2 ಲಕ್ಷ ಆಗಿದೆ. ಆಮೇಲೆ ಮಾಜಿ ಶಾಸಕರಿಗೆ ಕೊಡ್ತಾ ಇದ್ದ ಪಿಂಚಣಿ ಅದು ಜಾಸ್ತಿ ಆಗಿದೆ. ಆಮೇಲೆ ನಿಮ್ಮ ಮನೆಯಲ್ಲಿ ಬಂದವರಿಗೆ ಅತಿಥಿಗಳಿಗೆ ಉಪಹಾರ ಅದೆಲ್ಲ ಕೊಡೋದಕ್ಕೆ ಅದು ಜಾಸ್ತಿ ಎಲ್ಲ ಜಾಸ್ತಿ ಆಗಿದೆ. ಡಬಲ್ ಈಗ ಜಸ್ಟ್ ಸಂಬಳಕ್ಕೆ ಬರ್ತೀನಿ ಅಷ್ಟೇ ಎಷ್ಟು ಪರ್ಸೆಂಟ್ ಹೈಕ್ ಆಗಿದೆ ಅಂತೇಳಿ. ಇಂದಿನ ಸಂಬಳ 75,000 ರೂಪಾಯಿ ಇತ್ತು ಮುಖ್ಯಮಂತ್ರಿಗಳಿಗೆ. ಎಲ್ಲ ಫೆಸಿಲಿಟೀಸ್ ಎಲ್ಲ ಬಿಟ್ಟು ಅದು ಬೇರೆ 100% ಹೈಕ್ 1,50,000 ರೂಪಾಯಿ. ನೆಕ್ಸ್ಟು 60,000 ಸಚಿವರಿಗಿತ್ತು 1,25,000 ರೂಪಾಯಿ ಮಾಡಿದರೆ 108% ಆ್ಯಂಬುಲೆನ್ಸ್ ನಂಬರ್ ನೋಡಿ. 40,000 ಶಾಸಕ MLCಗಳಿಗಿತ್ತು ಅದು 80,000 ಆಗಿದೆ 100% ಹೈಕ್. 50,000 ಚೀಫ್ ವಿಪ್ ಅವರಿಗಿತ್ತು ಅದು 70,000 ಆಗಿದೆ 40% ಹೈಕ್ ಆಗಿದೆ. 60,000 ವಿಪಕ್ಷ ನಾಯಕರಿಗಿತ್ತು ಅದು 80,000 ಆಗಿದೆ. ವಿಪಕ್ಷ ನಾಯಕರು ಸಿಕ್ಕಿದ್ದು ಯಾಕೆ ಮಾತಾಡ್ತಾರೆ? ಇನ್ನು ಸ್ಪೀಕರ್ ಅವರಿಗೆ 75,000 ಇತ್ತು 1,25,000 66.7% ಹೈಕ್ ಆಗಿದೆ. ಡೆಪ್ಯೂಟಿ ಸ್ಪೀಕರ್ ಅವರಿಗೆ 60,000 ಸಂಬಳ ಇತ್ತು 80% ಆಗಿದೆ 33.3 ಹೈಕು. ಇದೊಂದು ಸಣ್ಣ ವಿಚಾರ ಅಷ್ಟೇ. ಸಾಧಾರಣವಾಗಿ ಅವರಿಗೆ ಒಂದು ಸಿಟ್ಟಿಂಗ್ ಬಂದರೆ ಈಗ 2,500 ರೂಪಾಯಿ ಸಿಗುತ್ತೆ. ಸದನಕ್ಕೆ ಬಂದರೆ ಪೆಟ್ರೋಲ್ ಡೀಸೆಲ್ ಅದೆಲ್ಲ ಡಬಲ್ ಆಗಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಮತ್ತೊಂದು ಕಡೆ ಹೇಳ್ತಾರೆ ಏನು ಖಜಾನೆ ಖಾಲಿಯಾಗಿದೆ. ಇದೇ ವಿಪಕ್ಷಗಳು ಆರೋಪ ಮಾಡ್ತವೆ. ತನ್ನಕ್ಕೆ ಬಂದಾಗ ಸೈಲೆಂಟ್ ಆಗಿದ್ದ. ಆಡಳಿತ ಪಕ್ಷಕ್ಕೂ ಇದೆ ಮುಂದಕ್ಕೆ ಬನ್ನಿ. ಯಾವ ರೀತಿ ಸಂಬಳ ಜಾಸ್ತಿ ಆಗಿದೆ ಅನ್ನೋದ್ರ ಜೊತೆಗೆ ಈ ಮನೆ ಭತ್ಯೆ ಇದೆಯಲ್ಲ 1,20,000 ಕೊಡ್ತಾಯಿದ್ರು 2 ಲಕ್ಷ ಆಗಿದೆ. ಆಮೇಲೆ ಮಾಜಿ ಶಾಸಕರಿಗೆ ಕೊಡ್ತಾ ಇದ್ದ ಪಿಂಚಣಿ ಅದು ಜಾಸ್ತಿ ಆಗಿದೆ. ಆಮೇಲೆ ನಿಮ್ಮ ಮನೆಯಲ್ಲಿ ಬಂದವರಿಗೆ ಅತಿಥಿಗಳಿಗೆ ಉಪಹಾರ ಅದೆಲ್ಲ ಕೊಡೋದಕ್ಕೆ ಅದು ಜಾಸ್ತಿ ಎಲ್ಲ ಜಾಸ್ತಿ ಆಗಿದೆ. ಡಬಲ್ ಈಗ ಜಸ್ಟ್ ಸಂಬಳಕ್ಕೆ ಬರ್ತೀನಿ ಅಷ್ಟೇ ಎಷ್ಟು ಪರ್ಸೆಂಟ್ ಹೈಕ್ ಆಗಿದೆ ಅಂತೇಳಿ. ಇಂದಿನ ಸಂಬಳ 75,000 ರೂಪಾಯಿ ಇತ್ತು ಮುಖ್ಯಮಂತ್ರಿಗಳಿಗೆ. ಎಲ್ಲ ಫೆಸಿಲಿಟೀಸ್ ಎಲ್ಲ ಬಿಟ್ಟು ಅದು ಬೇರೆ 100% ಹೈಕ್ 1,50,000 ರೂಪಾಯಿ. ನೆಕ್ಸ್ಟು 60,000 ಸಚಿವರಿಗಿತ್ತು 1,25,000 ರೂಪಾಯಿ ಮಾಡಿದರೆ 108% ಆ್ಯಂಬುಲೆನ್ಸ್ ನಂಬರ್ ನೋಡಿ. 40,000 ಶಾಸಕ MLCಗಳಿಗಿತ್ತು ಅದು 80,000 ಆಗಿದೆ 100% ಹೈಕ್. 50,000 ಚೀಫ್ ವಿಪ್ ಅವರಿಗಿತ್ತು ಅದು 70,000 ಆಗಿದೆ 40% ಹೈಕ್ ಆಗಿದೆ. 60,000 ವಿಪಕ್ಷ ನಾಯಕರಿಗಿತ್ತು ಅದು 80,000 ಆಗಿದೆ. ವಿಪಕ್ಷ ನಾಯಕರು ಸಿಕ್ಕಿದ್ದು ಯಾಕೆ ಮಾತಾಡ್ತಾರೆ? ಇನ್ನು ಸ್ಪೀಕರ್ ಅವರಿಗೆ 75,000 ಇತ್ತು 1,25,000 66.7% ಹೈಕ್ ಆಗಿದೆ. ಡೆಪ್ಯೂಟಿ ಸ್ಪೀಕರ್ ಅವರಿಗೆ 60,000 ಸಂಬಳ ಇತ್ತು 80% ಆಗಿದೆ 33.3 ಹೈಕು. ಇದೊಂದು ಸಣ್ಣ ವಿಚಾರ ಅಷ್ಟೇ. ಸಾಧಾರಣವಾಗಿ ಅವರಿಗೆ ಒಂದು ಸಿಟ್ಟಿಂಗ್ ಬಂದರೆ ಈಗ 2,500 ರೂಪಾಯಿ ಸಿಗುತ್ತೆ. ಸದನಕ್ಕೆ ಬಂದರೆ ಪೆಟ್ರೋಲ್ ಡೀಸೆಲ್ ಅದೆಲ್ಲ ಡಬಲ್ ಆಗಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಮತ್ತೊಂದು ಕಡೆ ಹೇಳ್ತಾರೆ ಏನು ಖಜಾನೆ ಖಾಲಿಯಾಗಿದೆ.
ಇದೇ ವಿಪಕ್ಷಗಳು ಆರೋಪ ಮಾಡ್ತವೆ. ತನ್ನಕ್ಕೆ ಬಂದಾಗ ಸೈಲೆಂಟ್ ಆಗಿದ್ದ. ಆಡಳಿತ ಪಕ್ಷಕ್ಕೂ ಇದೇನೆ. ಮುಂದಕ್ಕೆ ಬನ್ನಿ. ಯಾವ ರೀತಿ ಸಂಬಳ ಜಾಸ್ತಿ ಆಗಿದೆ ಅನ್ನೋದ್ರ ಜೊತೆಗೆ ಈ ಮನೆ ಭತ್ಯೆ ಇದೆಯಲ್ಲ, 1,20,000 ಕೊಡ್ತಾಯಿದ್ರು 2 ಲಕ್ಷ ಆಗಿದೆ. ಆಮೇಲೆ ಮಾಜಿ ಶಾಸಕರಿಗೆ ಕೊಡ್ತಾ ಇದ್ದ ಪಿಂಚಣಿ ಅದು ಜಾಸ್ತಿ ಆಗಿದೆ. ಆಮೇಲೆ ನಿಮ್ಮ ಮನೆಯಲ್ಲಿ ಬಂದವರಿಗೆ ಅತಿಥಿಗಳಿಗೆ ಉಪಹಾರ ಅದೆಲ್ಲ ಕೊಡೋದಕ್ಕೆ ಅದು ಜಾಸ್ತಿ, ಎಲ್ಲ ಜಾಸ್ತಿ ಆಗಿದೆ. ಡಬಲ್. ಈಗ ಜಸ್ಟ್ ಸಂಬಳಕ್ಕೆ ಬರ್ತೀನಿ ಅಷ್ಟೇ, ಎಷ್ಟು ಪರ್ಸೆಂಟ್ ಹೈಕ್ ಆಗಿದೆ ಅಂತೇಳಿ. ಹಿಂದಿನ ಸಂಬಳ 75,000 ರೂಪಾಯಿ ಇತ್ತು ಮುಖ್ಯಮಂತ್ರಿಗಳಿಗೆ. ಎಲ್ಲ ಫೆಸಿಲಿಟೀಸ್ ಎಲ್ಲ ಬಿಟ್ಟು ಅದು ಬೇರೆ 100% ಹೈಕ್, 1,50,000 ರೂಪಾಯಿ. ನೆಕ್ಸ್ಟು 60,000 ಸಚಿವರಿಗಿತ್ತು, 1,25,000 ರೂಪಾಯಿ ಮಾಡಿದರೆ 108%. ಆ್ಯಂಬುಲೆನ್ಸ್ ನಂಬರ್ ನೋಡಿ. 40,000 ಶಾಸಕ MLCಗಳಿಗಿತ್ತು, ಅದು 80,000 ಆಗಿದೆ, 100% ಹೈಕ್. 50,000 ಚೀಫ್ ವಿಪ್ ಅವರಿಗಿತ್ತು, ಅದು 70,000 ಆಗಿದೆ, 40% ಹೈಕ್ ಆಗಿದೆ. 60,000 ವಿಪಕ್ಷ ನಾಯಕರಿಗಿತ್ತು, ಅದು 80,000 ಆಗಿದೆ. ವಿಪಕ್ಷ ನಾಯಕರು ಸಿಕ್ಕಿದ್ದು ಯಾಕೆ ಮಾತಾಡ್ತಾರೆ? ಇನ್ನು ಸ್ಪೀಕರ್ ಅವರಿಗೆ 75,000 ಇತ್ತು, 1,25,000, 66.7% ಹೈಕ್ ಆಗಿದೆ. ಡೆಪ್ಯೂಟಿ ಸ್ಪೀಕರ್ ಅವರಿಗೆ 60,000 ಸಂಬಳ ಇತ್ತು, 80% ಆಗಿದೆ, 33.3 ಹೈಕು. ಇದೊಂದು ಸಣ್ಣ ವಿಚಾರ ಅಷ್ಟೇ. ಸಾಧಾರಣವಾಗಿ ಅವರಿಗೆ ಒಂದು ಸಿಟ್ಟಿಂಗ್ ಬಂದರೆ ಈಗ 2,500 ರೂಪಾಯಿ ಸಿಗುತ್ತೆ. ಸದನಕ್ಕೆ ಬಂದರೆ ಪೆಟ್ರೋಲ್ ಡೀಸೆಲ್ ಅದೆಲ್ಲ ಡಬಲ್ ಆಗಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಮತ್ತೊಂದು ಕಡೆ ಹೇಳ್ತಾರೆ ಏನು ಖಜಾನೆ ಖಾಲಿಯಾಗಿದೆ. ಇದೇ ವಿಪಕ್ಷಗಳು ಆರೋಪ ಮಾಡ್ತವೆ. ತನ್ನಕ್ಕೆ ಬಂದಾಗ ಸೈಲೆಂಟ್ ಆಗಿದ್ದ. ಆಡಳಿತ ಪಕ್ಷಕ್ಕೂ ಇದೇನೆ. ಮುಂದಕ್ಕೆ ಬನ್ನಿ. ಯಾವ ರೀತಿ ಸಂಬಳ ಜಾಸ್ತಿ ಆಗಿದೆ ಅನ್ನೋದ್ರ ಜೊತೆಗೆ ಈ ಮನೆ ಭತ್ಯೆ ಇದೆಯಲ್ಲ, 1,20,000 ಕೊಡ್ತಾಯಿದ್ರು 2 ಲಕ್ಷ ಆಗಿದೆ. ಆಮೇಲೆ ಮಾಜಿ ಶಾಸಕರಿಗೆ ಕೊಡ್ತಾ ಇದ್ದ ಪಿಂಚಣಿ ಅದು ಜಾಸ್ತಿ ಆಗಿದೆ. ಆಮೇಲೆ ನಿಮ್ಮ ಮನೆಯಲ್ಲಿ ಬಂದವರಿಗೆ ಅತಿಥಿಗಳಿಗೆ ಉಪಹಾರ ಅದೆಲ್ಲ ಕೊಡೋದಕ್ಕೆ ಅದು ಜಾಸ್ತಿ, ಎಲ್ಲ ಜಾಸ್ತಿ ಆಗಿದೆ. ಡಬಲ್. ಈಗ ಜಸ್ಟ್ ಸಂಬಳಕ್ಕೆ ಬರ್ತೀನಿ ಅಷ್ಟೇ, ಎಷ್ಟು ಪರ್ಸೆಂಟ್ ಹೈಕ್ ಆಗಿದೆ ಅಂತೇಳಿ. ಹಿಂದಿನ ಸಂಬಳ 75,000 ರೂಪಾಯಿ ಇತ್ತು ಮುಖ್ಯಮಂತ್ರಿಗಳಿಗೆ. ಎಲ್ಲ ಫೆಸಿಲಿಟೀಸ್ ಎಲ್ಲ ಬಿಟ್ಟು ಅದು ಬೇರೆ 100% ಹೈಕ್, 1,50,000 ರೂಪಾಯಿ. ನೆಕ್ಸ್ಟು 60,000 ಸಚಿವರಿಗಿತ್ತು, 1,25,000 ರೂಪಾಯಿ ಮಾಡಿದರೆ 108%. ಆ್ಯಂಬುಲೆನ್ಸ್ ನಂಬರ್ ನೋಡಿ. 40,000 ಶಾಸಕ MLCಗಳಿಗಿತ್ತು, ಅದು 80,000 ಆಗಿದೆ, 100% ಹೈಕ್. 50,000 ಚೀಫ್ ವಿಪ್ ಅವರಿಗಿತ್ತು, ಅದು 70,000 ಆಗಿದೆ, 40% ಹೈಕ್ ಆಗಿದೆ. 60,000 ವಿಪಕ್ಷ ನಾಯಕರಿಗಿತ್ತು, ಅದು 80,000 ಆಗಿದೆ. ವಿಪಕ್ಷ ನಾಯಕರು ಸಿಕ್ಕಿದ್ದು ಯಾಕೆ ಮಾತಾಡ್ತಾರೆ? ಇನ್ನು ಸ್ಪೀಕರ್ ಅವರಿಗೆ 75,000 ಇತ್ತು, 1,25,000, 66.7% ಹೈಕ್ ಆಗಿದೆ. ಡೆಪ್ಯೂಟಿ ಸ್ಪೀಕರ್ ಅವರಿಗೆ 60,000 ಸಂಬಳ ಇತ್ತು, 80% ಆಗಿದೆ, 33.3 ಹೈಕು. ಇದೊಂದು ಸಣ್ಣ ವಿಚಾರ ಅಷ್ಟೇ. ಸಾಧಾರಣವಾಗಿ ಅವರಿಗೆ ಒಂದು ಸಿಟ್ಟಿಂಗ್ ಬಂದರೆ ಈಗ 2,500 ರೂಪಾಯಿ ಸಿಗುತ್ತೆ. ಸದನಕ್ಕೆ ಬಂದರೆ ಪೆಟ್ರೋಲ್ ಡೀಸೆಲ್ ಅದೆಲ್ಲ ಡಬಲ್ ಆಗಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಮತ್ತೊಂದು ಕಡೆ ಹೇಳ್ತಾರೆ ಏನು ಖಜಾನೆ ಖಾಲಿಯಾಗಿದೆ. ಇದೇ ವಿಪಕ್ಷಗಳು ಆರೋಪ ಮಾಡ್ತವೆ. ತನ್ನಕ್ಕೆ ಬಂದಾಗ ಸೈಲೆಂಟ್ ಆಗಿದ್ದ. ಆಡಳಿತ ಪಕ್ಷಕ್ಕೂ ಇದೇನೆ. ಮುಂದಕ್ಕೆ ಬನ್ನಿ. ಯಾವ ರೀತಿ ಸಂಬಳ ಜಾಸ್ತಿ ಆಗಿದೆ ಅನ್ನೋದ್ರ ಜೊತೆಗೆ ಈ ಮನೆ ಭತ್ಯೆ ಇದೆಯಲ್ಲ, 1,20,000 ಕೊಡ್ತಾಯಿದ್ರು 2 ಲಕ್ಷ ಆಗಿದೆ. ಆಮೇಲೆ ಮಾಜಿ ಶಾಸಕರಿಗೆ ಕೊಡ್ತಾ ಇದ್ದ ಪಿಂಚಣಿ ಅದು ಜಾಸ್ತಿ ಆಗಿದೆ. ಆಮೇಲೆ ನಿಮ್ಮ ಮನೆಯಲ್ಲಿ ಬಂದವರಿಗೆ ಅತಿಥಿಗಳಿಗೆ ಉಪಹಾರ ಅದೆಲ್ಲ ಕೊಡೋದಕ್ಕೆ ಅದು ಜಾಸ್ತಿ, ಎಲ್ಲ ಜಾಸ್ತಿ ಆಗಿದೆ. ಡಬಲ್. ಈಗ ಜಸ್ಟ್ ಸಂಬಳಕ್ಕೆ ಬರ್ತೀನಿ ಅಷ್ಟೇ, ಎಷ್ಟು ಪರ್ಸೆಂಟ್ ಹೈಕ್ ಆಗಿದೆ ಅಂತೇಳಿ. ಹಿಂದಿನ ಸಂಬಳ 75,000 ರೂಪಾಯಿ ಇತ್ತು ಮುಖ್ಯಮಂತ್ರಿಗಳಿಗೆ. ಎಲ್ಲ ಫೆಸಿಲಿಟೀಸ್ ಎಲ್ಲ ಬಿಟ್ಟು ಅದು ಬೇರೆ 100% ಹೈಕ್, 1,50,000 ರೂಪಾಯಿ. ನೆಕ್ಸ್ಟು 60,000 ಸಚಿವರಿಗಿತ್ತು, 1,25,000 ರೂಪಾಯಿ ಮಾಡಿದರೆ 108%. ಆ್ಯಂಬುಲೆನ್ಸ್ ನಂಬರ್ ನೋಡಿ. 40,000 ಶಾಸಕ MLCಗಳಿಗಿತ್ತು, ಅದು 80,000 ಆಗಿದೆ, 100% ಹೈಕ್. 50,000 ಚೀಫ್ ವಿಪ್ ಅವರಿಗಿತ್ತು, ಅದು 70,000 ಆಗಿದೆ, 40% ಹೈಕ್ ಆಗಿದೆ. 60,000 ವಿಪಕ್ಷ ನಾಯಕರಿಗಿತ್ತು, ಅದು 80,000 ಆಗಿದೆ. ವಿಪಕ್ಷ ನಾಯಕರು ಸಿಕ್ಕಿದ್ದು ಯಾಕೆ ಮಾತಾಡ್ತಾರೆ? ಇನ್ನು ಸ್ಪೀಕರ್ ಅವರಿಗೆ 75,000 ಇತ್ತು, 1,25,000, 66.7% ಹೈಕ್ ಆಗಿದೆ. ಡೆಪ್ಯೂಟಿ ಸ್ಪೀಕರ್ ಅವರಿಗೆ 60,000 ಸಂಬಳ ಇತ್ತು, 80% ಆಗಿದೆ, 33.3 ಹೈಕು. ಇದೊಂದು ಸಣ್ಣ ವಿಚಾರ ಅಷ್ಟೇ. ಸಾಧಾರಣವಾಗಿ ಅವರಿಗೆ ಒಂದು ಸಿಟ್ಟಿಂಗ್ ಬಂದರೆ ಈಗ 2,500 ರೂಪಾಯಿ ಸಿಗುತ್ತೆ. ಸದನಕ್ಕೆ ಬಂದರೆ ಪೆಟ್ರೋಲ್ ಡೀಸೆಲ್ ಅದೆಲ್ಲ ಡಬಲ್ ಆಗಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಮತ್ತೊಂದು ಕಡೆ ಹೇಳ್ತಾರೆ ಏನು ಖಜಾನೆ ಖಾಲಿಯಾಗಿದೆ. ಇದೇ ವಿಪಕ್ಷಗಳು ಆರೋಪ ಮಾಡ್ತವೆ. ತನ್ನಕ್ಕೆ ಬಂದಾಗ ಸೈಲೆಂಟ್ ಆಗಿದ್ದ. ಆಡಳಿತ ಪಕ್ಷಕ್ಕೂ ಇದೇನೆ. ಮುಂದಕ್ಕೆ ಬನ್ನಿ. ಯಾವ ರೀತಿ ಸಂಬಳ ಜಾಸ್ತಿ ಆಗಿದೆ ಅನ್ನೋದ್ರ ಜೊತೆಗೆ ಈ ಮನೆ ಭತ್ಯೆ ಇದೆಯಲ್ಲ, 1,20,000 ಕೊಡ್ತಾಯಿದ್ರು 2 ಲಕ್ಷ ಆಗಿದೆ. ಆಮೇಲೆ ಮಾಜಿ ಶಾಸಕರಿಗೆ ಕೊಡ್ತಾ ಇದ್ದ ಪಿಂಚಣಿ ಅದು ಜಾಸ್ತಿ ಆಗಿದೆ. ಆಮೇಲೆ ನಿಮ್ಮ ಮನೆಯಲ್ಲಿ ಬಂದವರಿಗೆ ಅತಿಥಿಗಳಿಗೆ ಉಪಹಾರ ಅದೆಲ್ಲ ಕೊಡೋದಕ್ಕೆ ಅದು ಜಾಸ್ತಿ, ಎಲ್ಲ ಜಾಸ್ತಿ ಆಗಿದೆ. ಡಬಲ್. ಈಗ ಜಸ್ಟ್ ಸಂಬಳಕ್ಕೆ ಬರ್ತೀನಿ ಅಷ್ಟೇ, ಎಷ್ಟು ಪರ್ಸೆಂಟ್ ಹೈಕ್ ಆಗಿದೆ ಅಂತೇಳಿ. ಹಿಂದಿನ ಸಂಬಳ